ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಹೊಟ್ಟೆ ನೋವು ಗುಣವಾಗಲು ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ ಮತ್ತು ಆಪ್ಷನ್ ಬಿ ಕ್ಯಾರೆಟ್. ಎರಡನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿಂದರೆ ಯಾವ ಕಾಯಿಲೆ ಬಹುಬೇಗವಾಗಿ ಬರುತ್ತದೆ? ಆಪ್ಷನ್ ಎ ಮೂಳೆ ಸವೆತ, ಆಪ್ಷನ್ ಬಿ ಹೈ BP, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು. ಎ ಮೂಳೆ ಸವೆತ, ಬಿ ಹೈ BP, ಸಿ ಪಾರ್ಶ್ವವಾಯು ಮತ್ತು ಡಿ ಹೃದಯ ಸಮಸ್ಯೆ. ಮೂರನೆಯ ಪ್ರಶ್ನೆ, ಮಳೆ ನೀರಿನಲ್ಲಿರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ B9, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ B12. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ B12. ನಾಲ್ಕನೆಯ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಉಪಯೋಗಿಸುವ ಪದಾರ್ಥ ಯಾವುದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಸಾಸಿವೆ, ಆಪ್ಷನ್ ಸಿ ಓಂಕಾಳು, ಆಪ್ಷನ್ ಡಿ ಧನಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಓಂಕಾಳು. ಐದನೆಯ ಪ್ರಶ್ನೆ, ಸೋನಿ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಆರನೆಯ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನ ಮೂಲ ದೇಶ ಯಾವುದು? ಆಪ್ಷನ್ ಎ ದಕ್ಷಿಣ ಅಮೇರಿಕ, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಅಮೇರಿಕ. ಏಳನೆಯ ಪ್ರಶ್ನೆ, ಯಾವ ಬೀಜಗಳನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ? ಆಪ್ಷನ್ ಎ ವಾಲ್ನಟ್, ಆಪ್ಷನ್ ಬಿ ಕುಂಬಳಕಾಯಿ ಬೀಜ, ಆಪ್ಷನ್ ಸಿ ಸೂರ್ಯಕಾಂತಿ ಬೀಜ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯಕಾಂತಿ ಬೀಜ ಮತ್ತು ಆಪ್ಷನ್ ಡಿ ಬಾದಾಮಿ. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಅಣು ಬಾಂಬ್ಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಬ್ರೋಕೋಲಿ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೋಕೋಲಿ ಮತ್ತು ಆಪ್ಷನ್ ಸಿ ಪಾಲಕ್ ಸೊಪ್ಪು. ಹತ್ತನೆಯ ಪ್ರಶ್ನೆ, ಸೂರ್ಯನು ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ? ಆಪ್ಷನ್ ಎ 50 ಪಟ್ಟು, ಆಪ್ಷನ್ ಬಿ 74 ಪಟ್ಟು, ಆಪ್ಷನ್ ಸಿ 109 ಪಟ್ಟು, ಆಪ್ಷನ್ ಡಿ 157 ಪಟ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ 109 ಪಟ್ಟು ದೊಡ್ಡದಾಗಿದೆ. 11ನೆಯ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 13 ಮೂಳೆಗಳು, ಆಪ್ಷನ್ ಬಿ 17 ಮೂಳೆಗಳು, ಆಪ್ಷನ್ ಸಿ 22 ಮೂಳೆಗಳು, ಆಪ್ಷನ್ ಡಿ 27 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 22 ಮೂಳೆಗಳು.
12ನೆಯ ಪ್ರಶ್ನೆ, ರಾತ್ರಿಯಲ್ಲಿ ಯಾವ ಜೀವಸತ್ವಗಳು ಮುಖದ ಮೇಲೆ ಮೊಡವೆಗಳನ್ನು ಉಂಟು ಮಾಡುತ್ತವೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಬಿ12, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. 13ನೆಯ ಪ್ರಶ್ನೆ, ಮೆದುಳಿನ ಪ್ರಮುಖ ಆಲೋಚನಾ ಭಾಗ ಯಾವುದು? ಆಪ್ಷನ್ ಎ ಮುಮ್ಮೆದುಳು, ಆಪ್ಷನ್ ಬಿ ಮಧ್ಯದ ಮೆದುಳು, ಆಪ್ಷನ್ ಸಿ ಹಿಮ್ಮೆದುಳು, ಆಪ್ಷನ್ ಡಿ ಮೆದುಳು ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಮುಮ್ಮೆದುಳು. 14ನೆಯ ಪ್ರಶ್ನೆ, ಪ್ರತಿದಿನ ಯಾವುದನ್ನು ಸೇವಿಸುವುದರಿಂದ 99% ಕಾಯಿಲೆ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮಾಂಸಾಹಾರ, ಆಪ್ಷನ್ ಬಿ ಡೈರಿ ಉತ್ಪನ್ನ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಡ್ರೈ ಫ್ರೂಟ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರೈ ಫ್ರೂಟ್ಸ್. 15ನೆಯ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದುಹಾಕಲು ಯಾವ ಹಣ್ಣು ತಿನ್ನಬೇಕು? ಆಪ್ಷನ್ ಎ ದಾಳಿಂಬೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಕಿತ್ತಾಳೆ ಹಣ್ಣು, ಆಪ್ಷನ್ ಡಿ ಪಪ್ಪಾಯ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಮತ್ತು ಆಪ್ಷನ್ ಡಿ ಪಪ್ಪಾಯ ಹಣ್ಣು. 16ನೆಯ ಪ್ರಶ್ನೆ, ಯಾವ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ? ಆಪ್ಷನ್ ಎ ಜಿಗಣೆ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಹಲ್ಲಿ, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿಗಣೆ. 17ನೆಯ ಪ್ರಶ್ನೆ, ಹೋಮಿಯೋಪತಿ ಚಿಕಿತ್ಸೆಯು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ. 18ನೆಯ ಪ್ರಶ್ನೆ, ಯಾವುದರ ಕೊರತೆಯಿಂದ ತಲೆಕೂದಲು ಬಿಳಿಯಾಗುತ್ತದೆ? ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಮೆಲಾನಿನ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಲಾನಿನ್. 19ನೆಯ ಪ್ರಶ್ನೆ, ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಯಾವುದರ ಸಂಕೇತವಾಗಿದೆ? ಆಪ್ಷನ್ ಎ ಶುಭ ಸಂಕೇತ, ಆಪ್ಷನ್ ಬಿ ಅಶುಭ ಸಂಕೇತ, ಆಪ್ಷನ್ ಸಿ ದರಿದ್ರ, ಆಪ್ಷನ್ ಡಿ ಶ್ರೀಮಂತಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ ಸಂಕೇತ ಮತ್ತು ಆಪ್ಷನ್ ಸಿ ದರಿದ್ರ. 20ನೆಯ ಪ್ರಶ್ನೆ, ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ? ಆಪ್ಷನ್ ಎ ತೆಂಗಿನ ಮರ, ಆಪ್ಷನ್ ಬಿ ಅಶೋಕ ಮರ, ಆಪ್ಷನ್ ಸಿ ಅರಳಿ ಮರ, ಆಪ್ಷನ್ ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಮರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.